ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಶ್ರೀಗಂಧ ಸಂಕೀರ್ಣದಲ್ಲಿ 65 ಲಕ್ಷ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿಗೆ ಶಾಸಕರಿಂದ ಸ್ಥಳ ಪರಿಶೀಲನೆ. ಕುಶಲಕರ್ಮಿಗಳ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ ಬೇಳೂರು. ಜಾನುವಾರುಗಳ ಕಾಲುಬಾಯಿ ರೋಗಕ್ಕೆ ಉಚಿತ ಲಸಿಕೆ ಅಭಿಯಾನಕ್ಕೆ ಶಾಸಕರಿಂದ ಚಾಲನೆ. ಜಾನುವಾರುಗಳ ಸಾಕಾಣಿಕೆಗೆ ಸರ್ಕಾರ ಅಗತ್ಯ ಸೌಲಭ್ಯ ನೀಡುತ್ತಿದೆ ಎಂದ ಬೇಳೂರು. 1 ತಿಂಗಳ ಲಸಿಕೆ ಅಭಿಯಾನದ ಪ್ರಯೋಜನ ಪಡೆಯಲು ಡಾಕ್ಟರ್ ಮಂಜುನಾಥ್ ಕರೆ. ಸಾಗರ ಜಿಲ್ಲೆ ಘೋಷಣೆಗೆ ಒತ್ತಾಯಿಸಿ ನವೆಂಬರ್ 6ರ ಶುಕ್ರವಾರದಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ. ಮಾಹಿತಿ ನೀಡಿದ ತೀನಾ ಶ್ರೀನಿವಾಸ್. ಸಾಗರ ಐಡಿಯಲ್ ಪ್ಲೇ ಅವಾಕ ಸಂಸ್ಥೆಗೆ ಸಮಗ್ರ ಬಹುಮಾನ. ಸಂಸ್ಥೆ ಮುಖ್ಯಸ್ಥೆ ವಿದ್ಯಾಗೆ 7ನೇ ಬಾರಿ ಬೆಸ್ಟ್ ಫ್ರಾಂಚೈಸಿ ಅವಾರ್ಡ್. ಈಗ ಸುದ್ದಿಯ ವಿವರ. ಶ್ರೀಗಂಧ ಕೊರತೆಯಿಂದ ಕುಶಲಕರ್ಮಿಗಳ ಬದುಕು ಕಷ್ಟಕರವಾಗಿದೆ. ಕುಶಲಕರ್ಮಿಗಳ ಸಂಕಷ್ಟಕ್ಕೆ ಸರ್ಕಾರ ಸದಾ ಸ್ಪಂದಿಸುತ್ತದೆ. ಡಿಪೋದಲ್ಲಿ ಸಂಗ್ರಹಿಸಿಟ್ಟುಕೊಂಡಿರುವ ಗಂಧವನ್ನು ಕುಶಲಕರ್ಮಿಗಳಿಗೆ ಮೊದಲು ಕೊಡಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಲಾಗುತ್ತದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಶ್ರೀಗಂಧ ಸಂಕೀರ್ಣದಲ್ಲಿ ಸೋಮವಾರ ಕರಕುಶಲ ಅಭಿವೃದ್ಧಿ ನಿಗಮದ ವತಿಯಿಂದ ಮಂಜೂರಾದ 65 ಲಕ್ಷ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಸ್ಥಳ ಪರಿಶೀಲನೆ ನಡೆಸಿ ಅವರು ಮಾತನಾಡುತ್ತಿದ್ದರು. ನಗರಸಭಾ ಸದಸ್ಯರಾದ ಗಣಪತಿ ಮಂಡಗಳಲ್ಲಿ ಶಂಕರ ಅಳ್ವಿಕೋಡಿ, ಮಧುಮಾಲತಿ, ರವಿ ಲಿಂಗನಮಕ್ಕಿ, ಬಂಗಾರಪ್ಪ, ಕಲಸೆ ಚಂದ್ರಪ್ಪ, ಗಣೇಶ್ ಸಿಂಗ್, ಅಣ್ಣಪ್ಪ ಇನ್ನಿತರರು ಹಾಜರಿದ್ದರು. ಕಾರ್ಮಿಕರಿಗೆ ಅವಕಾಶ ಇರಬೇಕು. ಬಟ್ ಆ ನಂತರ ಏನಾಯ್ತು, ಗಂಧ ಬರ್ತಾ ಎಲ್ಲೂ ಗಂಧಗಳು ಸಿಗ್ತಾ ಕಮ್ಮಿ ಆಗೋಯ್ತು. ನನ್ನ ಕಾಲದಲ್ಲಿ ಒಂದಿಷ್ಟು ಗಂಧ ಹಂಗೆ ಮಾಡಿ ವಿಧಾನಸಭೆ ಚರ್ಚೆ ಮಾಡಿ ಇನ್ನೊಂದು ಮಾಡಿ ಅವಾಗ ಒಂದಿಷ್ಟು 2008 ಕೊಡಿಸಿದೆ. ಆನಂತರ ನನಗೆ ಅಧಿಕಾರ ಇರಲಿಲ್ಲ, ನನಗಾಗಲಿಲ್ಲ. ಆನಂತರ ನಾನು ಬಂದ ಮೇಲೆ ಪಾಪ ನನಗೆ ಭಾಳ ಮನವಿ ಎಲ್ಲ ಕೊಟ್ಟರು. ಇಲ್ಲಿ ಬಂದ ಮೇಲೆ ನಮ್ಗೆ ಹೀಗಾಗಿದೆ, ತೊಂದರೆಗಳಾಗಿದೆ ಅಂತ. ನಾನು ಅದಕ್ಕೆ ಸ್ವಲ್ಪ ಆದ್ಯತೆ ಕೊಟ್ಟು ಮಾನ್ಯ ಇವತ್ತಿನ ಅಧ್ಯಕ್ಷರು, ನಮ್ಮ ಈ ನಿಗಮದ ಅಧ್ಯಕ್ಷರಾದಂಥ ಮುನಿಯಪ್ಪನವ್ರ ಮಗಳು ರೂಪಕಲ್ ಅವರು, ಅವ್ರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದೆ. ಈ ಥರ ಆಗ್ಬಿಟ್ಟಿದೆ ಪಾಪ. ಹಿಂದೆ ಒಂದು ಕಾಲದಲ್ಲಿ ಗತ ವೈಭವದಿಂದ ಕೂಡಿರುವಂಥ ಬಾಳದ ಬೆಳೆದಿರುವಂಥ ಒಂದು ಸ್ಥಳ ಈಗ ಅದು ಭಾಳ ಹಾಳಾಗಿರುವ ಹಂಪೆ ಥರ ಆಗ್ತಾ ಇದೆ. ಅದು ಆಗಬಾರ್ದು, ಏನಾದ್ರು ಒಂದು ಸಹಕಾರ ಕೊಡಬೇಕು ಅಂತ ಹೇಳಿದಾಗ ಪಾಪ ಅವರು ನನ್ನ ಹತ್ರ 3 ಸೇರಿ ಚರ್ಚೆ ಮಾಡಿದ್ರು. ನನ್ನ ಹತ್ರ ನಾನು ವಿಧಾನಸೌಧದಲ್ಲಿ ಕೂತಾಗ ನನ್ನ ಹತ್ರನೇ ಬಂದು ಕೂತು, ಹಣ ಹಿಂಗೆ ಮಾಡ್ತಿದ್ದೀವಿ, ಈ ಥರ ಮಾಡ್ಬೇಕಂತ ಹೇಳಿದಿರಿ, ಖಂಡಿತ ಕೊಡ್ತೀನಿ ಅಂತ ಹೇಳಿದ್ರು. ಅನಂತರ 63 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ರು. ಯಾವುದು ಒಂದು ಏನು ಕ್ಯಾಂಟೀನಿಗೆ 8,60,000, ಆಮೇಲೆ ಶಾಲಾ ಕೊಠಡಿಗಳಿಗೆ 35 ಲಕ್ಷ, ಆಮೇಲೆ 780 ಹಾಸ್ಟೆಲ್ ಇದಕ್ಕೆ ರೆಡಿ ಮಾಡಲಿಕ್ಕೆ, ಆಮೇಲೆ ಮನೆಗಳ ಇದಕ್ಕೆ ಸುಮಾರು 7,7.5 ಮತ್ತು 6.5 ಲಕ್ಷ ರೂಪಾಯಿ ಥರ 65 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ. ಇದು ಬಹಳ ಪ್ರಮುಖವಾಗಿ ಬೇಕಾಗಿದೆ. ಸ್ಕೂಲು ಇಲ್ಲೇ ಮಕ್ಕಳಿಗೆ ಓದೋದ್ರಿಂದ ಈ ಸಂಕೀರ್ಣದ ಅವರೇ ಜವಾಬ್ದಾರಿ ಹೊತ್ಕೊಳ್ಳೋದ್ರಿಂದ, ಈ ಉದಾಹರಣೆ KPC ಶಾಲೆಗಳು ಇದರಲ್ಲಿ ಕಾರ್ಗಲ್ ಇದೆ ಏನಿದೆ ಅದು ಅವರೇ ಮಾಡಬೇಕು. ಅದನ್ನು ಮುಚ್ಚಕ್ಕೆ ಹೋಗಿದ್ರು ಹಿಂದೆ, ಇಲ್ಲ ನಮ್ಗೆ ನಡ್ಸಕ್ಕಾಗೋದಿಲ್ಲ ಹಂಗೆ ಅಂತ. ನಾನು ಹೇಳಿದೆ, ಸರ್ಕಾರದ ಇರುವಂತ ಇದು ಬಡ ಮಕ್ಕಳು ಓದೋ, ನಿಮ್ಮ ಮಕ್ಕಳು ಮಾತ್ರ ಸ್ಟ್ಯಾಂಡಾಗಿ ಬಂದು ಓದ್ತಾರೆ, ಬಸ್ ಇದೆ ನಿಮಗೆ, ಇವ್ರಿಗೆ ಬಸ್ ಇಲ್ಲ. ನಿಮ್ಮ ಆದ್ಯತೆ ಇರೋದ್ರಿಂದ ನೀವೇ ಮಾಡ್ಬೇಕು, ಅದು ತೆಗಿಯೋಂತ ಪ್ರಶ್ನೆನೇ ಇಲ್ಲ ಅಂತೇಳಿ ಅದಕ್ಕೂ ಮೊನ್ನೆ 1 ಕೋಟಿ ರೂಪಾಯಿ ಕೊಡ್ಸಿದೆ. ಬಿಡಬಾರ್ದು ಅಂತ, ಯಾಕಂದ್ರೆ ಅಲ್ಲಿರೋ ಮಕ್ಕಳು ಬಡ ಮಕ್ಕಳು ಇದ್ದಾರೆ, ಅವರಿಗೊಂದು ಅನುಕೂಲ ಹಾಗೆ ಇವತ್ತು ಇಲ್ಲಿಯೂ ಸಹ ಈ ಸಂಕೀರ್ಣದ ಜವಾಬ್ದಾರಿ ನಾವು ಕೊಡಬೇಕು, ಮಾಡಿಸ್ಬೇಕಾಗಿದೆ. ಹಾಗಾಗಿ ಏನು 65 ಲಕ್ಷ ರೂಪಾಯಿ ಬಂದಿದೆ, ಇದನ್ನ ಆದಷ್ಟು ಬೇಗ ಅದನ್ನು ರೆಡಿ ಮಾಡಿಸ್ಕೊಂಡು, ಆನಂತರ ಮನೆಗಳು ಪಾಪ ಸುಮಾರಷ್ಟು ಮನೆ ಹಿಂದೆ ನನಗಾದ್ರೆ ಸ್ವಲ್ಪ ನಾವು ಸಹಕಾರ ಕೊಟ್ಟಿದ್ವಿ. ನಾನೇನ್ ಮಾಡ್ಬೇಕು ಅವಾಗೆಲ್ಲ ಮಾಡಿ ಸುಮಾರು ಅವ್ರಿಗೆ ಬಂದಿರುವಂತ ಮನೆ 109 ಮನೆ. ಅದರಲ್ಲಿ ಈಗ ಒಟ್ಟು ಮನೆಗಳು 109, ಹಸ್ತಾಂತರ ಆಗದೇ ಇರುವಂತ ಮನೆಗಳು ಇನ್ನೂ 66 ಇದಾವೆ ಅಲ್ವಾ? ಅದರಲ್ಲಿ ಈಗ 16 ಮನೆಗಳನ್ನು ಕೊಟ್ಟಿದ್ದೀನಿ. ವಿಶ್ವ ಸ್ಕೀಮಲ್ಲಿ 16 ಮನೆಗಳು ಕೊಟ್ಟಿದ್ದೀನಿ. 43 ಮನೆಗಳು ಸಹ ಮುಂದೆ ಬರ್ತಾವೆ. ಅದಕ್ಕೂ ಪ್ರಗತಿಯಲ್ಲಿದೆ. ಇದು ನೆನ್ಪಿಡ್ಕೋಬೇಕು ಇವತ್ತು. ಇದು ಇಷ್ಟನ್ನು ಮಾಡ್ಕೊಳ್ಳೋ ಜವಾಬ್ದಾರಿ ಇದೆ. ಹಾಗೆ ನಗರಸಭೆಯಿಂದ ನಿಮ್ಗೆ ಏನಾಗಬೇಕು ಅನ್ನೋದನ್ನ ಈಗಾಗಲೇ ಹೇಳಿದ್ದೆ. ಅದು ಶೌಚಾಲಯ ಇದ್ರದ್ದು ಏನಿದೆ, ಅದು ಗೆಸ್ಟ್ ಹೌಸ್ಗೆ
ನಗರಸಭೆ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ, ನನ್ನ ಗ್ರಾಂಟ್ ಇದೆ, ಕೊಡ್ತೀನಿ. ಎಲ್ರಿಗೂ ಕೊಡ್ತೀನಿ. ನಗರಸಭೆ ಗ್ರಾಂಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಶಂಕರ್ ನನ್ ಪಾಡು, ನನ್ನ ಗ್ರಾಂಟ್ ಅಲ್ಲೇ ಕೊಡ್ತೀನಿ. ನಮ್ಮ ಪಿ ಎ ಹೇಳಿ ನನ್ನ ಗ್ರಾಂಟಿನ ಅಮೌಂಟ್ ಅನ್ನ ತಕ್ಷಣ ಬಿಡುಗಡೆ ಮಾಡ್ಕೊಡ್ತೀನಿ, ನೀವು ರೆಡಿ ಮಾಡ್ಕೊಳ್ಳಿ. ಅದಕ್ಕೂ ನೀರು ಮತ್ತು ಕರೆಂಟ್ ಬಗ್ಗೆ ನೀವು ಯಾರು ತಲೆ ಕೆಡಿಸ್ಕೊಳ್ಳೋದು ಬೇಡ. ಈಗ ನಾನು ಗಮನಕ್ಕೆ ತಂದಿದ್ದೀರಿ, 5 ಮಾಸ ಲೈಟ್ ಹಾಕೊಡಕ್ ಕೊಡ್ತೀನಿ, ಅಲ್ಲೊಂದು ಮಾಡ್ಕೊಡ್ತೀನಿ, ನಾನು ಮಾಡ್ಕೊಡ್ತೀನಿ. ಮತ್ತೆ ಅದರ ಮುಂದ್ಗಡೆ ನಿಮ್ಮ ಗಾಲಿ ಇಟ್ಟಿದ್ದ ಎಂಟ್ರೆನ್ಸ್ ಅಲ್ಲಿವರೆಗೂ ಟಾರ್ ಮಾಡಕ್ ಹೇಳಿದ್ದೀನಿ, ಅವರೇ ಮಾಡ್ಕೊಡಕ್ ಹೇಳಿದ್ದೀನಿ. ಬರ್ತಾ ನಾನು ನೋಡಿ ಹೇಳಿದೆ, ರಮೇಶ್ ಅವ್ರಿಗೆ ಹೇಳಿದ್ದೆ, ಅಲ್ಲೂ ಮಾಡ್ಕೊಡ್ತಾರೆ. ರಮೇಶ್ ಇನ್ನೊಂದು ಲೈಟ್ ಅನ್ನ ಕಂಟಿನ್ಯೂ ಮುಂದೆ ಕಡೆ ಹಾಕೊಡಿ, ಅದೊಂದು ರೆಡಿ ಮಾಡಿಸ್ಕೊಡಿ, ಅವ್ರಿಗೊಂದು ರೆಡಿ ಮಾಡಿಸ್ಕೊಡಿ. ಅದೊಂದು ಪಾಪ ರಾತ್ರಿ ಜಾನುವಾರುಗಳನ್ನು ಮಕ್ಕಳಂತೆ ಆರೈಕೆ ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ಜಾನುವಾರು ಸಾಕುವವರ ಸಂಖ್ಯೆ ಕಡಿಮೆಯಾಗುತ್ತಿದೆ. ಇರುವ ಜಾನುವಾರುಗಳಿಗೆ ಯಾವುದೇ ಕಾಯಿಲೆ ಬರದಂತೆ ನೋಡಿಕೊಳ್ಳುವ ಕೆಲಸ ಮಾಡಿ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಪಶು ವೈದ್ಯಕೀಯ ಆಸ್ಪತ್ರೆಯಲ್ಲಿ ಸೋಮವಾರ ಕಾಲುಬಾಯಿ ರೋಗಕ್ಕೆ ಉಚಿತ ಲಸಿಕಾ ಅಭಿಯಾನವನ್ನು ಉದ್ಘಾಟಿಸಿ ಕಾಲುಬಾಯಿ ರೋಗ ಜಾಗೃತಿ ಕುರಿತು ಕರಪತ್ರ ಬಿಡುಗಡೆ ಮಾಡಿ ಅವರು ಮಾತನಾಡುತ್ತಿದ್ದರು. ಪಶುಪಾಲನಾ ಇಲಾಖೆಯ ಸಹಾಯಕ ನಿರ್ದೇಶಕ ಮಂಜುನಾಥ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ನಗರಸಭಾ ಸದಸ್ಯರಾದ ಗಣಪತಿ ಮಂಡಗಳಲ್ಲಿ, ಮಧುಮಾಲತಿ, ಕುಸುಮಾ ಸುಬ್ಬಣ್ಣ, ಸೈಯದ್ ಜಾಕಿರ್, ಕಲಸಿ ಚಂದ್ರಪ್ಪ, ಡಿ ದಿನೇಶ್, ವಿಆರ್ ಸುದೇಶಿ, ಹೇಮಾವತಿ, ಸೋಮಶೇಖರ್, ಪರ್ವೀನ್, ಅಕ್ಷತಾ, ಗಣಪತಿ ಇನ್ನಿತರರು ಹಾಜರಿದ್ದರು. ಎಲ್ಲ ಮನೆ ಮನೆಗೆ ಹೋಗಿ ಔಷಧಿಗಳನ್ನು ಕೊಡೋದು, ಇಂಜೆಕ್ಷನ್ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜಾಗೃತ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಸರ್ಕಾರ ಇವತ್ತು ಹಮ್ಮಿಕೊಂಡಿದ್ದಾರೆ. ಇವತ್ತು ನಾನು ಇಲ್ಲಿ ಉದ್ಘಾಟನೆ ಮಾಡಿದ್ದೀನಿ. ಇದು ಭಾಳ ಪ್ರಮುಖವಾದದ್ದು. ಯಾಕೆಂದರೆ ಈ ಭಾಳ ಹಸುಗಳು ಸಾಕೋದೇ ಕಮ್ಮಿ ಆಗಿಬಿಟ್ಟಿದೆ. ಅದರಿಂದ ಕಾಲುಬಾಯಿ ರೋಗ ಬಂದುಬಿಟ್ರೆ ಉಳಿಯೋದೇ ಇಲ್ಲ. ಅದಕ್ಕೆ ಮಳೆಗಾಲದಲ್ಲಿ ಮಳೆಗಾಲದ ಮುಂಚೆ ಮಾಡ್ತೀವಿ ಒಂದ್ಸರಿ, ಈಗಲೂ ಸಹ ಮಾಡಲಿಕ್ಕೆ ಅವಕಾಶಗಳಿದೆ. ಇದರಿಂದ ಭಾಳಷ್ಟು ಯೋಜನೆಗಳು ಈಗಾಗಲೇ ಜಾನುವಾರುಗಳಿಗೆ ಕೊಡೋಕ್ಕೆ, ಇದು ಭಾಳ ಲಸಿಕೆಗಳು ಕೊಡೋವೆಲ್ಲ ತುಂಬ ಇದಾವೆ. ಜೊತೆಗೆ ಇವತ್ತು ನಮ್ಮ ಈ ಪಶು ಇಲಾಖೆಯಿಂದ ರೈತರಿಗೆ, ಹಸುಗಳಿಗೆ ಇದು ಮ್ಯಾಟ್ಗಳು, ಮ್ಯಾಟ್ಗಳು, ಆಮೇಲೆ ಮೇವು ಕಟ್ ಮಾಡುವಂಥದ್ದು, ಮತ್ತು ಬೇರೆ ಬೇರೆ ಎಲ್ಲ ಬಂದಿದೆ. ಇವೆಲ್ಲ ರೈತರು ಪಡ್ಕೊಳ್ಬೇಕು ಮುಂದಿನ. ಯಾಕಂದರೆ ಹಳೆ ಕಾಲದ ಪದ್ಧತಿಯನ್ನು ಹೋಗ್ಲಾಡಿಸ್ಬೇಕು. ಹಳೆ ಕಾಲದ ಪದ್ಧತಿ ಈಗೆಲ್ಲ ಹೋಗ್ಬಿಟ್ಟಿದೆ. ಈಗೆಲ್ಲ ಮ್ಯಾಟ್ ಗೀಟಲ್ಲಿ ಹಾಕಿದರೆ ಭಾರಿ ಒಳ್ಳೆಯದು. ತುಂಬ ಚೆನ್ನಾಗಿ ಬಂದಿದೆ. ಮ್ಯಾಟ್ಗಳೆಲ್ಲ ತುಂಬ ಇದೆ. ಸರ್ಕಾರದ ಯೋಜನೆಗಳನ್ನು ರೈತರು ತಗೊಳ್ಬೇಕು, ಪಡ್ಕೊಳ್ಬೇಕು. ಸಬ್ಸಿಡಿ ಇದೆ, ಅದಕ್ಕೆ ತಗೊಳ್ಬೇಕು. ಮತ್ತು ಹೆಚ್ಚು ಹೆಚ್ಚು ದನ ಹಸುಗಳನ್ನು ಸಾಕಬೇಕು. ಏನಾಗಿದೆ, ಹಸುಗಳು ಸಾಕೋದೇ ಕಮ್ಮಿ ಆಗಿಬಿಟ್ಟಿದೆ. ಹಳ್ಳಿಯಾಗಿ ನೋಡಿದ್ರೆ, ನಾವು ಬಾಲ್ಯದಲ್ಲಿರಬೇಕಾದ್ರೆ ಹಿಂಗೆ ಹೋಗ್ತಾ ಇದ್ರೆ ಒಂದು ಅರ್ಧ ಕಿಲೋಮೀಟ್ರ್ ಬರೀ ಹಸುಗಳೇ ಬೆಳಗ್ಗೆಯಿಂದ ಹೋಗ್ತಾ ಇದ್ವು. ಬೆಳಗ್ಗೆ 10 ಗಂಟೆವರೆಗೂ ಮನೆಯಿಂದ ಹಸುಗಳು ಹೋಗ್ತಾ ಇದ್ವು. ಅದು ಈಗ ನಮ್ಮೂರಲ್ಲಿ ಹೋಗಿ ನೋಡಿದ್ರೆ 10 ಹಸುಗಳು ಸಿಗಲ್ಲ ನಮಗೆ ಅಲ್ಲಿ. ಅಂದರೆ ಮನೆಯಲ್ಲಿ ಒಂದು ಮನೆಗೆ ಹಾಲು ಕರೀಲಿಕ್ಕೆ ಮಾತ್ರ ಇಟ್ಕೊಂಡಿದ್ದಾರೆ. ಅದರಿಂದ ಭಾಳ ಜನ ಹಸು ಸಾಕೋ ಕಡೆ ಹುಟ್ಟಿದ ಕಡೆ ಗಮನ ಹರಿಸ್ತಾ ಇಲ್ಲ. ಹಸುವಿಂದ ಹಾಲು ಉತ್ಪಾದನೆ ಇದೆ. ಹಸುವಿಂದ ಇವತ್ತು ಗೊಬ್ಬರಕ್ಕೆ ಭಾರಿ ಡಿಮ್ಯಾಂಡ್ ಇದೆ. ಒಂದು ಟ್ರ್ಯಾಕ್ಟರ್ ಲೋಡ್ ಗೊಬ್ಬರಕ್ಕೆ 12,000 ಎಷ್ಟು ಎಲ್ಲ 12 ಅಲ್ಲ 16-17 ರೂಪಾಯಿ ಇದೆ. ಹಂಗಾಗಿ ಡಿಮ್ಯಾಂಡ್ ಇದೆ. ಆದರೆ ಜನರು ಹೆಚ್ಚಾಗಿ ಅದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ. ದಯವಿಟ್ಟು ಹಸುಗಳ ಬಗ್ಗೆ ಜಾಗೃತಿ ಆಗಬೇಕು ಮತ್ತು ಹಸುಗಳನ್ನ ಸಾಕಬೇಕು. ಜಾನುವಾರುಗಳಿಗಾಗಿ ಏನು ಸಿಗುವಂಥ ಸೌಲಭ್ಯಗಳನ್ನು ರಾಜ್ಯ ಸರ್ಕಾರಗಳು ಬೇಕಾದಷ್ಟು ಸಹಕಾರವನ್ನು ಕೊಡ್ತಾ ಇದ್ದಾರೆ, ಮಾಡಬೇಕು. ನಮ್ಮಲ್ಲಿ ಈಗ ಡಾಕ್ಟ್ರು ಕೊರತೆ ಇದ್ದರೂ ಸಹ ನಾವು ಆಂಬುಲೆನ್ಸ್ ಬಿಟ್ಟಿದ್ದೀವಿ. ಈ ಆಂಬುಲೆನ್ಸ್ ಮೂಲಕ ಯಾವುದಾದ್ರು ಹಸು, ನಿನ್ನೆ ನಾನು ಸಿಗಂದೂರು ಇದಕ್ಕೆ ರೋಡಲ್ಲಿ ಹೋಗಬೇಕಾದ್ರೆ ಒಂದು ಹಸುಗೆ ಆಕ್ಸಿಡೆಂಟ್ ಆಯಿತು. ತಕ್ಷಣ ಇಮಿಡಿಯೇಟ್ಲಿ ಬಂದುಬಿಟ್ಟು ಅಲ್ಲೇ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ ಕೊಟ್ಟು ಹೋದ್ರು. ಅಂದರೆ ತಕ್ಷಣ ಸ್ಪಂದನೆ ಮಾಡಲಿಕ್ಕೆ ಇದೊಂದು ಒಳ್ಳೆಯದಾಗಿದೆ ನಮಗೆ. ಇಲ್ಲಾಂದರೆ ಈಗ ಮುಂಚಿತರ ಮೂಲಕ ಎಲ್ಲ ನಮ್ಮ ಸಾಗರ ತಾಲೂಕಿನ ಎಲ್ಲ ಪಶುಪಾಲನಾ ಬಾಂಧವರಿಗೆ ತಿಳಿಸುವುದೇನೆಂದರೆ, ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮದಡಿಯಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಕಾಲುಬಾಯಿ ರೋಗದ ಲಸಿಕೆಯನ್ನು ಹಾಕಲು ಕೇಂದ್ರ ಸರ್ಕಾರದಿಂದ ಸರಬರಾಜಾಗಿದ್ದು, ಈ ರೋಗದ ವಿರುದ್ಧ ಎಲ್ಲ ದನ, ಎಮ್ಮೆ ಮತ್ತು ಕರುಗಳಿಗೆ ಉಚಿತವಾಗಿ ನೀಡುವ ಲಸಿಕಾ ಕಾರ್ಯಕ್ರಮವನ್ನು ದಿನಾಂಕ 3/1/2025ರಿಂದ 2/12/2025ರವರೆಗೆ ನಮ್ಮ ಸಾಗರ ತಾಲೂಕಿನಾದ್ಯಂತ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವನ್ನು ಮಾನ್ಯ ಶಾಸಕರು ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀ ಮಾನ್ಯ ಗೋಪಾಲಕೃಷ್ಣ ಬೇಳೂರು ಸಾಹೇಬರವರು ಇಂದಿನ ಪಶು ಆಸ್ಪತ್ರೆ ಸಾಗರದ ಉದ್ಘಾಟನೆ ಮಾಡಿದ್ದು, ದಯಮಾಡಿ ಎಲ್ಲ ಪಶು ಬಾಂಧವರು ಪಶುಪಾಲನಾ ಸಾಗರ ಜಿಲ್ಲೆಗೆ ಒತ್ತಾಯಿಸಿ ನವೆಂಬರ್ 6ರಂದು ಬೆಳಗ್ಗೆ 10:30ರಿಂದ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು
ಸಾಗರ ಜಿಲ್ಲಾ ಹೋರಾಟ ಸಮಿತಿಯ ತೀನಾ ಶ್ರೀನಿವಾಸ್ ತಿಳಿಸಿದ್ದಾರೆ. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಹೋರಾಟ ಸಮಿತಿಯ ಮಂಜುನಾಥಾಚಾರ್ ಮಾತನಾಡಿದರು. ಗೋಷ್ಠಿಯಲ್ಲಿ ಬಸವರಾಜ್, ಮೊಹಮ್ಮದ್ ಕಾಸಿಂ, ರವಿಕುಮಾರ್, ತಾರಾಮೂರ್ತಿ, ನಾಗರಾಜ್, ಜಗನ್ನಾಥ್ ಇನ್ನಿತರರು ಹಾಜರಿದ್ದರು. ಹಲವಾರು ದಿನಗಳ ಒಂದು ಒತ್ತಾಯದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರು. ಬಹಳ ವ್ಯವಸ್ಥಿತವಾಗಿ ಆ ಹೋರಾಟವನ್ನು ಮುಂದೆ ನಡೆಸಿದ್ರು. ಸುಮಾರು 10 ವರ್ಷಗಳ ಹಿಂದೆ. ನಂತರದಲ್ಲಿ ಕೆ ವಿ ಸುಬ್ಬಣ್ಣ ಅವರು ರಾಷ್ಟ್ರದಲ್ಲೇ ಹೆಸರು ಮಾಡಿದಂಥ ವ್ಯಕ್ತಿಯವರು. ಅವರು ಸಹ ಈ ಮಲೆನಾಡಿನ ಸಮಸ್ಯೆಗಳ ಬಗ್ಗೆ ಗಂಭೀರವಾಗಿ ಮಾತನಾಡ್ತಾ ಒಮ್ಮೆ ಮಲೆನಾಡು ರಾಜ್ಯವನ್ನೇ ಕೇಳಬೇಕಾದ್ರೆ ನಾವು ನಮ್ಮ ಮಲೆನಾಡಿನ ಜನರ ಸಮಸ್ಯೆಯನ್ನು ಬಗೆಹರಿಸದೇ ಇದ್ದರೆ ಅನ್ನೋ ಒಂದು ಆಕ್ರೋಶದ ಮಾತುಗಳನ್ನು ಸಹ ಅವರು ಆಡಿದರು. ಈಗ ಕೇಂದ್ರ ಸರ್ಕಾರ ಡಿಸೆಂಬರ್ ತಿಂಗಳೊಳಗಾಗಿ, ಈ ವರ್ಷದ ಡಿಸೆಂಬರ್ ಒಳಗಾಗಿ ಯಾವುದೇ ಜಿಲ್ಲೆ ತಾಲೂಕುಗಳನ್ನು ಏನು ಮಾಡೋದಾದರೆ ಡಿಸೆಂಬರ್ ತಿಂಗಳ ಒಳಗಾಗಿ ಮಾಡಬಹುದು ಅಂತ ಹೇಳಿ ಒಂದು ಸೂಚನೆಯನ್ನು ಕೊಟ್ಟಿದೆ. ನಂತರ ಜನಗಣತಿ ಪ್ರಾರಂಭ ಆಗೋದ್ರಿಂದ ಜೊತೆಗೆ ಜಾತಿ ಗಣತಿನೂ ಈ ಸರಿ ಪ್ರಾರಂಭ ಆಗುತ್ತೆ ಅಂತ ಹೇಳಿ ಈಗಾಗಲೇ ಕೇಂದ್ರ ಸರ್ಕಾರ ಘೋಷಣೆ ಮಾಡಿರೋದ್ರಿಂದ ಜನಗಣತಿ ಆರಂಭ ಆದಮೇಲೆ ಈ ಪ್ರಕ್ರಿಯೆಗಳು ಯಾವುದೋ ಮಾಡಬಾರ್ದು ಅಂತ ಹೇಳಿ ಒಂದು ಆದೇಶ ಕಳಿಸಿದೆ. ಅದನ್ನು ಇವತ್ತು ಮನಗಂಡು ನಮ್ಮ ಮಂಜಪ್ಪ ಮತ್ತೆಲ್ಲ ಸ್ನೇಹಿತರು ಒಂದು ಮೀಟಿಂಗನ್ನು ಕರೆದು 5/9 5ನೇ ತಾರೀಕು 9ನೇ ತಿಂಗಳು 2 ತಿಂಗಳ ಹಿಂದೆ ನಾವು ಒಂದು ಮೀಟಿಂಗನ್ನು, ಒಂದು ಸಾರ್ವಜನಿಕ ಸಭೆಯನ್ನು ಇವನ್ನೆಲ್ಲ ಮಾಡಿ ಶಾಸಕರನ್ನು ಮತ್ತು ಉಸ್ತುವಾರಿ ಸಚಿವರನ್ನ ಎಲ್ಲ ಕಂಡಿದ್ವಿ. ಕಂಡು ಸರ್ಕಾರಕ್ಕೆ ಸಾಗರ ಜಿಲ್ಲೆ ಆಗಬೇಕು ಅಂತ ಒಂದು ಆಗ್ರಹ ಪತ್ರವನ್ನು ನಾವು ಈಗಾಗಲೇ 2 ತಿಂಗಳಿಂದ ಕೊಟ್ಟಿದ್ದೀವಿ. ಶಾಸಕ ಗೋಪಾಲಕೃಷ್ಣ ಅವರು ಮುಖ್ಯಮಂತ್ರಿಗಳಿಗೆ ಸಾಗರ ಜಿಲ್ಲೆ ಮಾಡಬೇಕು, ಐತಿಹಾಸಿಕವಾಗಿ, ಭೌಗೋಳಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲ ರೀತಿಯಲ್ಲೂ ಸಹ ಇದು ಸೂಕ್ತ ಅಂತ ಹೇಳಿ ಅವರು ಸಹ ಪತ್ರದ ಮುಖೇನ ಮುಖ್ಯಮಂತ್ರಿಗಳಿಗೆ ಬಂದಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರನ್ನ 2 ಸರಿ ಕರೆದಿದ್ದೀವಿ. ಅವರು ಸಹ ಇದಕ್ಕೆ ಸಕಾರಾತ್ಮಕ ಪ್ರತಿಕ್ರಿಯೆಯನ್ನು ಮಾಡಿ ಜಿಲ್ಲೆ ಆಗಬೇಕು ಅನ್ನೋದಕ್ಕೆ ಅವರು ಸಹ ಬೆಂಬಲ ಮಾಡ್ತೀವಿ ಇದ್ದಾರೆ. ಶಾಸಕರು ಮತ್ತು ಉಸ್ತುವಾರಿ ಸಚಿವರು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡೋದಕ್ಕೆ ಒಂದು ದಿನಾಂಕವನ್ನು ನಾವು ಕೊಡ್ತೀವಿ, ಅದಕ್ಕೆ ವ್ಯವಸ್ಥೆ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಆದರೆ ಅದು ವಿಳಂಬ ಆಗಿದೆ. ಸುಮಾರು 2 ತಿಂಗಳು ಕಳೆದಿದೆ. ಈಗ ನವೆಂಬರ್ ಆರಂಭ ಆಗಿ 2 ತಿಂಗಳು ಬಾಕಿ ಇದೆ. ಅದಕ್ಕೋಸ್ಕರ ಇವತ್ತು ನಾವು ಹೋರಾಟದ ಕಾರ್ಯಕ್ರಮಗಳನ್ನು ಹಾಕೊಳ್ಳೋಕ್ಕೆ ತೀರ್ಮಾನ ಮಾಡಿದ್ವಿ. 6ನೇ ತಾರೀಕಿಂದ, ಇದೇ ತಿಂಗಳ 6ನೇ ತಾರೀಕಿಂದ ಒಂದು ಧರಣಿ ಸತ್ಯಾಗ್ರಹವನ್ನು ಜಿಲ್ಲೆ ಆಗಬೇಕು ಅಂತ ಹೇಳಿ ನಾವು ಇವತ್ತು ಧರಣಿ ಕಾರ್ಯಕ್ರಮನ ಮಾಡೋಕ್ಕೆ ನಿಗದಿ ಮಾಡಿದ್ವಿ. ಅವತ್ತು ಬೆಳಗ್ಗೆ 10 ಧರಣಿ ಕಾರ್ಯಕ್ರಮ ಆರಂಭ ಆಗುತ್ತೆ. ಇವತ್ತು ಮಲೆನಾಡಿನ ಜನರ ಸಮಸ್ಯೆಗಳು ಅತ್ಯಂತ ಗಂಭೀರವಾಗಿದೆ. ನಮ್ಮ ಮನವಿಯನ್ನು ಇವತ್ತು ಈ ಮಲೆನಾಡಿನ ಕೇಂದ್ರ ಸಾಗರ ಜಿಲ್ಲೆ ಆಗಬೇಕು ಅಂತ ಹೇಳಿ ಇವತ್ತು ಹೊಸನಗರದ ವಕೀಲರ ಸಂಘದವರು ಮನವಿಯನ್ನು ಕೊಟ್ಟಿದ್ದಾರೆ, ಸಾಗರದ ವಕೀಲರ ಸಂಘದವರು ಕೊಟ್ಟಿದ್ದಾರೆ. ಸೊರಬದಲ್ಲೂ ಸಹ ಹಲವಾರು ಸಂಘ ಸಂಸ್ಥೆಗಳು ಇದಕ್ಕೆ ಸಿದ್ಧವಾಗಿದ್ದಾವೆ. ಸಿದ್ದಾಪುರದಲ್ಲೂ ಒಂದು ಭಾಗದ ಜನ ಇವತ್ತು ಆಗಲೇಬೇಕು ಅಂತ ಹೇಳಿ ನಾವು ನಿಮ್ಮ ಹೋರಾಟಕ್ಕೆ ಬರ್ತೀವಿ ಅಂತ ಹೇಳಿದರೆ ನಮ್ಮ ಭಾವನೆಯನ್ನು ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು. ಏನಾಗಿದೆ, ಮಲೆನಾಡು ಅಂದರೆ ಒಂದು ರೀತಿ ತಾರತಮ್ಯ ಮಾಡ್ತಕ್ಕಂಥ ನೀತಿ ಇವತ್ತು ಎಲ್ಲ ಸರ್ಕಾರಗಳಲ್ಲಿ ಇದೆ. ನಮ್ಮ ಮಲೆನಾಡ ಅಭಿವೃದ್ಧಿ ಮಂಡಳಿಗೆ 65 ವಿಧಾನಸಭೆಗೆ ಭೂಪ್ರದೇಶದಲ್ಲಿ ಮಾಡಿಕೊಂಡು ವಿಭಾಗಾಧಿಕಾರಿಗಳಿಗೆ ಹಾಗೂ ಇನ್ನಿತರ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ವಿ. ಹಾಗೆ ಈ ಹೋರಾಟಕ್ಕೆ ಈ ಡಿಸೆಂಬರ್ 31 ಕೊನೆ ಇರೋದ್ರಿಂದ ಈ ಹೋರಾಟ ಯಶಸ್ವಿಗೊಳಿಸಬೇಕಾಗಿದೆ. ಸಾಗರ ಜಿಲ್ಲೆ ಹೋರಾಟಕ್ಕೆ ಅವಶ್ಯಕವಾದಂಥ ಒಂದು ವಿಚಾರ ಇದೆ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲ ಸಂಘಟನೆಗಳಿಗೂ ನಾಗರಿಕರಿಗೂ, ಸಮಸ್ತ ನಾಗರಿಕರಿಗೂ ಈ ಹೋರಾಟಕ್ಕೆ ಬೆಂಬಲ ಕೊಡಬೇಕು ಅಂತೇಳಿ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಬೆಂಬಲ ಕೊಡಬೇಕು ಅಂತ ಈ ಮೂಲಕ ಕೇಳಬೇಕು. ಆಮೇಲೆ ಕಾಂಗ್ರೆಸ್ ದಲಿತ ಸಂಘಟನೆಗಳು ಸಹ ಇದಕ್ಕೆ ಪಕ್ಷಾತೀತವಾಗಿ. ಸಾಗರದ ವಿನೋಬ ನಗರದ ಐಡಿಯಲ್ ಪ್ಲೇ ಅಬಾಕಸ್ ಸಂಸ್ಥೆಯ 136 ವಿದ್ಯಾರ್ಥಿಗಳು ಮೂಡಬಿದರೆ ಆಳ್ವಾಸ್ ಕಾಲೇಜಿನಲ್ಲಿ ನಡೆದ ರಾಜ್ಯ ಮಟ್ಟದ ಅಬಕಾಸ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸಮಗ್ರ ಪ್ರಶಸ್ತಿ ಗಳಿಸಿದ್ದಾರೆ.
ಸ್ಪರ್ಧೆಯಲ್ಲಿ 42 ಪ್ರಥಮ ಸ್ಥಾನ ಗಳಿಸುವ ಜೊತೆಗೆ 15 ಮಕ್ಕಳು ವೇದಿಕೆ ಮ್ಯಾಥ್ಸ್ನಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಸತತ 7ನೇ ಬಾರಿಗೆ ಸಂಸ್ಥೆಯ ಮುಖ್ಯಸ್ಥೆ ವಿದ್ಯಾ ಮಂಜುನಾಥ್ ಗುಡಿಗಾರ್ ಬೆಸ್ಟ್ ಫ್ರಾಂಚೈಸಿ ಅವಾರ್ಡ್ ಪಡೆದಿದ್ದಾರೆ. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಮುಖ್ಯಸ್ಥೆ ವಿದ್ಯಾ ಮಂಜುನಾಥ್ ಗುಡಿಗಾರ್, ಶಿಕ್ಷಕಿಯರಾದ ಪ್ರಿಯಾ ಎಸ್ ಗುಜ್ಜರ್, ಸುಷ್ಮಾ ಎನ್, ಸಂತೋಷ್, ಗಾಯತ್ರಿ, ಸುಮಂತ್, ಸಿಂಚನಾ, ಕಲ್ಪನಾ ಇನ್ನಿತರರು ಹಾಜರಿದ್ದರು. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.